ಹಲೋ ಸರ್, ಇದ್ರಾಗ ಅಗಿ ಮಡ್ಡಿ ನೆಲ ಇರಲಿ ಮೊಸರು ನೆಲ ಇರಲಿ ಅಗಿ ಹಚ್ಕೋಬೋದು. ಅಗಿ ಹಚ್ಚಿಂದ್ರೆ ಏನು ಖರ್ಚಿಲ್ಲ, ಹಚ್ಚಬೇಕಾದ್ರೆ ಆಟ ಖರ್ಚು ಇರೋದು. 2 ಫೂಟು 2.5 ಫೂಟು ನೆಲ ತೆಗೆಯೋದು, ಗೊಬ್ಬರ ಹಾಕೋದು, ಅಗಿ ಹಚ್ಕೊಳ್ಳೋದು. ಮಾಡ್ಕೋಬೋದು. ಮಡ್ಡಿ ನೆಲ ಇದ್ದರೆ, ಹಳ ನೆಲ ಇದ್ದರೆ, ಹಿಂಗೆ ಹೊಲದಾಗ ಸರು ಇದ್ದರೆ, ಆಮೇಲೆ ಗುಡ್ಗಾಡು ಇದ್ದರೆ, ಕರಿಕಿ ನೆಲ ಇದ್ದರೆ, ನಮ್ಮ ಜೀನಿ ಕಂಡು ಬೀಳು ಬಿದ್ದು ಹೊಲಗಳು ಇದ್ದರೆ ಮಾಡ್ಕೊಳಕಟ್ಟೆ. ನೀರು ಬೇಸಿಗೆ ತಿಂಗಳಿಗೊಮ್ಮೆ ಕೊಡ್ಬೋದು, ತಿಂಗಳ 2 ಸಲ ಕೊಡ್ಬೋದು. ನೀರು ಹೆಚ್ಚಿಗೆ ಇದ್ದರೆ ಕಾರಂಜಿ ಹಚ್ಬೋದು, ಡ್ರಿಪ್ ಮಾಡ್ಬೋದು, ಆರೋಗ್ಯ ತೊಂದರೆ ಇಲ್ಲ ಮಾಡಿ. ಹುಂಚಿ ಗಿಡ ಮಾತ್ರ. ಮತ್ತು ಇದ್ರೊಳಗೆ ಲಿಂಬಿನೂ ಹಚ್ಬೋದು. ಲಿಂಬಿ 4 ಗಿಡ ಒಂದು ಲಿಂಬಿ ಹಚ್ಚಿದ್ರೆ ಲಿಂಬಿನೂ ಬರುತ್ತೆ. ಆ ಲಿಂಬಿಗೆ ತಿಂಗಳಿಗೆ 2 ಸಲ ನೀರು ಕೊಟ್ಟರು ಪರವಾಗಿಲ್ಲ, ಒಮ್ಮೆ ಕೊಟ್ಟರು ಪರವಾಗಿಲ್ಲ, ಎಲ್ಲ ಅನುಕೂಲ ಐತಿ ಅದ್ರಾಗೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಬಾಗಲಕೋಟೆ ಕೃಷಿ ಅಡ್ಡಾ ಚಾನಲ್ಗೆ ತಮ್ಮೆಲ್ಲರಿಗೂ ಎಂದಿನಂತೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದ ವಿಶೇಷತೆ ಏನಂದರೆ, ನಮ್ಮ ಬಾಗಲಕೋಟೆಯಲ್ಲಿ ಬೀಳು ಹೊಲದಲ್ಲಿ ಒಂದು ಹುಣಸೆ ತೋಟನ ಮಾಡಿ ಯಶಸ್ವಿಯಾಗಿದ್ದಾರೆ. ಆ ಯಶಸ್ಸಿನ ಕತೆ ನೋಡೋಣ ಬನ್ನಿ. ಸರ್ ನಮಸ್ಕಾರ. ಮೊದಲು ನಿಮ್ಮ ಪರಿಚಯ ಹೇಳಿ ಸರ್. ನಮ್ಮ ಪರಿಚಯ ಸುಳಿಕೆರೆ ಊರು, ಬಾದಾಮಿ ತಾಲೂಕು. ಈಗ ನಾವು ಫಸ್ಟ್ ಹುಂಚಿ ಗಿಡ ಬೆಳೆದೇವೆ. ಬೆಳೆದು 8 ವರ್ಷ ಆಯಿತು. ಈ ರೀತಿ ಫಲ ಬರುತ್ತೆ ಸರ್. 8 ಎಕರೆಯಲ್ಲಿ ಏನೇನು ಮಾಡಿದ್ದೀರಾ? 8 ಎಕರೆ 2 ಎಕರೆ ಹುಂಚಿ ಗಿಡ ಐತೆ, 2 ಎಕರೆ ಬಾಳೆ ಐತೆ, 2 ಎಕರೆ ಕಬ್ಬು, ಹುಲಿಮೇವು, ಹುಂಚಿ ಮನೆ ಗಿಡ ಐತೆ, 2 ಎಕರೆ ಬಾಳೆ ಐತೆ, 2 ಎಕರೆ ಕಬ್ಬು ಐತೆ. ಇದು ಹುಂಚಿ ತೋಟ ಮಾಡಿ 8ನೇ ವರ್ಷ ಆಲ್ತೀರಿ. ಈಗ 8 ವರ್ಷ ಆಯಿತು. 1ನೇ ವರ್ಷ 2ನೇ ವರ್ಷ ಪೀಕ್ ಬರಂಗಿಲ್ಲ ರೀ. 4ನೇ ವರ್ಷದಿಂದ ಮಾಲ್ ಚಾಲು ಆಗ್ತೈತಿ ಬರಾಕಿದು. ಅಂದರೆ ಈ ಹುಂಚಿ ತೋಟನ ಮಾಡಬೇಕು ಅಂತ ನಿಮಗೆ ಹೆಂಗೆ ಅನಿಸ್ತು ಸರ್? ಅದು ಹಂಗೆ ರೀ, ಹಂಗೆ ಒತ್ತು ನಮ್ಗೆ ಹೊಲ ಬೀಳಿಗಿಡಲಾರಕ್ಕೆ ಬೀಳಿದ್ದು ನೀರು ಸಾಲಾರಕ್ಕೆ ಹುಂಚಿ ಗಿಡ ಹಚ್ಚಿದ್ದೀವಿ ರೀ. ಮುಂದೆ ಇಳುವರಿ ಭರವಸೆ ಮೇಲೆ ಮಾಡಿದ್ವಿ ನಾವು. ಈಗ ಈ ಒಂದು ಹುಣಸಿ ಗಿಡನ ಎಲ್ಲಿಂದ ತರಿಸಿದ್ರಿ ಸರ್ ನೀವು? ಇವು ಧಾರವಾಡದಿಂದ ಬಂದವ ಸರ್. ಅಂದರೆ ನಿಮಗೆ ಯಾರು ಹೇಳಿದ್ರು ಧಾರವಾಡದಲ್ಲಿ ಸಿಗುತ್ತೆ ಅಂತ? ಕೃಷಿ ಇಲಾಖೆ ಒಳಗೆ ಸಿಗ್ತಾವ ಸರ್. ಕೃಷಿ ಇಲಾಖೆ ಒಳಗೆ ಮಳೆ ಸಂಘದೊಳಗೆ ಅವ್ರ ಅಡ್ಡ ಹೋಗಿ ತೊಗೊಂಬ ಸಿಗ್ತಾವೆ. ಈ ಗ್ರಾಮ ಸೇವಕರು ಅಂತ ಹೇಳಿದ್ರು ನಮಗೆ. ಅವರ ತೊಗೊಂಬಂದು ನಮ್ಗೆ ಸಪ್ಲೈ ಮಾಡಿದವರು ಅವರೇ. ಒಂದು ಗಿಡಕ್ಕೆ ಹೆಂಗೆ ಬಿತ್ತು ಸರ್? ಅದು ಆಗಿನ ಲೆಕ್ಕಕ್ಕೆ ಗಿಡಕ್ಕೆ 180 ರೂಪಾಯಿ ಸರ್. ಸಣ್ಣ ಗಿಡ ಇದ್ದಾಗ. ಸಣ್ಣ ಗಿಡ ಇದ್ದಾಗ ಅಂದರೆ ಹಾಕಿದಾಗ್ಲಿಂತ್ರ ಎಷ್ಟು ವರ್ಷದಲ್ಲಿ ಕಾಯಿ ಬಂತು? 3 ವರ್ಷಕ್ಕೆ ಕಾಯಿ ಬರುತ್ತೆ. ಗಿಡ ಹಚ್ಚ ಬಂದು 3 ವರ್ಷಕ್ಕೆ ಫಲ ಚಲೋ ಹೋಗ್ತೈತಿ. ಈಗ ಗಿಡ ಹಚ್ಚಿ 3 ವರ್ಷದ ಮೇಲ್ಪಟ್ಟು ಒಮ್ಮೆ ಬರ್ತೈತ್ರಿ, ಒಮ್ಮೆ ಬರಂಗಿರ್ತಿ. ಆಮೇಲೆ 4ನೇ ವರ್ಷಕ್ಕೆ ಚಾಲು ಆಕೈತ್ರಿ ಮಾಲು ಬರಾಕೆ. 4ನೇ ವರ್ಷ 5ನೇ ವರ್ಷ ಮಟಂಗ ವರ್ಷ ಚಾಲು ಹಾಕೊಂಡು ತಗೋತಿ ಮಾಲು ಬರಾಕೆ. ಆಮೇಲೆ ಇಳುವರಿ ಒಂದು ಗಿಡ ಹಾಕೋರು ಒಂದು ಗಿಡ ಆಗೋದಿಲ್ಲ. ವರ್ಷಕ್ಕೊಮ್ಮೆ ಒಂದು ಗಿಡ ಚೇಂಜ್ ಆಗ್ತಿರ್ತೈತಿ. ಈ ವರ್ಷ ಆದ ಗಿಡ ಮುಂದಕ್ಕೆ ಆಗೋದಿಲ್ಲ, ಮುಂದಕ್ಕೆ ಆದ ಗಿಡ ಮುಂದಕ್ಕೆ ಆಗೋದಿಲ್ಲ. ಹಿಂಗಾಗಿ ಫಲ ಕೊಡೋದು ಸುಖತಿ ಸರ್. ಅದು ಸರ್ ನೀವು ಗಿಡದಿಂದ ಗಿಡಕ್ಕೆ ಹೆಂಗೆ ಹಾಕಿದ್ದೀರಾ ಸರ್? ಹಿಂಗೆ 18 ರೀ, ಹಿಂಗೆ 20 ಫೂಟ್ ಅದ ಗಿಡಕ್ಕೆ. ಇದಕ್ಕೆ ನೀರಿನ ವ್ಯವಸ್ಥೆ ಯಾವ ರೀತಿ ಮಾಡ್ಕೊಂಡಿದ್ದೀರಾ? ನೀರಿನ ವ್ಯವಸ್ಥೆ ಡ್ರಿಪ್ ಮಾಡ್ತೀವಿ ರೀ ಸರ್. ಡ್ರಿಪ್ ಮಾಡ್ತೀವಿ. ಆಮೇಲೆ ಬೇಸಿಗೆ ಟೈಮ್ ಕಾರಂಜಿ ಹಚ್ಚಿ ನೀರು ಸಪ್ಲೈ ಮಾಡ್ತೀವಿ ರೀ. ಕಾರಂಜಿ ಹಚ್ತೀವಿ, ನೀರು ಸಪ್ಲೈ ಸ್ವಲ್ಪ ಗಿಡ ಒಣಗಲಾರ್ದಾಗೆ ನೋಡ್ಕೊಂಡು ಹೋಗ್ತೀವಿ ರೀ. ಸರ್ ಈ ಗಿಡನ ಹಾಕುವಾಗ ಹೆಂಗೆ ಹಾಕಿದ್ರಿ? ಗಿಡ ಹಾಕುವಾಗ 3 ಫೂಟ್ ತೆಳಗೆ ತೆಗೆದ್ರಿ. 3 ಫೂಟ್ ಆಗಲ್ಲ, 3 ಫೂಟ್ ತೆಳಗೆ ಡೀಪ್. ಆಮೇಲೆ ಹೆಂಡಿ ಗೊಬ್ಬರ ತಪ್ಪಲ ಅದು ಹಾಕಿ ಅಗಿ ಹಚ್ಚಿದ್ದೀವಿ. ಅಗಿ ಹಚ್ತಾನ 6 ತಿಂಗಳ ಕೊಡಲು ನೀರು ಹಾಕಿದ್ದೀವಿ. ಆಮೇಲೆ ಸ್ಪ್ರಿಂಕ್ಲರ್ನೂ ಹಚ್ಚಿದ್ದೀವಿ. ನೀರು ಸಾಲಾರ್ದು ಕೊಡಲು ಹಾಕಿದ್ದೀವಿ, ಸ್ಪ್ರಿಂಕ್ಲರ್ನೂ ಹಚ್ಚಿದ್ದೀವಿ, ಡ್ರಿಪ್ ಮಾಡೀವಿ. ಮತ್ತು ಹೊಳ್ಳಿ ಈ ಗಿಡದ ತಳಿ ಹೆಸರು ಏನಣ್ಣ? ಈ ತಳಿ ಹೆಸರು ಅಷ್ಟೊಂದು ಮಾಹಿತಿ ಇಲ್ಲ ರೀ. ಕ್ರಾಸಿಂಗ್ ಮಾಡೋದಾಗ್ಯದ ಇವು. ಈ ಬಡ್ಡಿ ಕ್ರಾಸಿಂಗ್ ಮಾಡೋದಾಗ್ಯದ ಇವು. ಓಹೋ, ಕ್ರಾಸಿಂಗ್ ಅಂತೇಳಿ ಆಗಿ ಮಾಡ್ತಾರೆ. ಗೋಟಿ ಮಾಡ್ತಾರೆ. ಗೋಟಿ ಮಾರ್ಕೆಟಿಂಗ್ ಯಾವ ರೀತಿ ಮಾಡ್ತಾರಣ್ಣ ಇದು? ಮಾರ್ಕೆಟು 1 ವರ್ಷ ನಾವು ಜಜ್ಜಿ ಬೀಜ ತೆಗೆದು ಹಾವೇರಿಗೆ ಕಳಿಸಿದ್ವಿ. 2ನೇ ವರ್ಷ ನಾವು ಇಲ್ಲಿ ಊರಾಗ ಮಾರಿದ್ವಿ. 3ನೇ ವರ್ಷ ಇದರವರು ಬಿಜಾಪುರದ ತೆಲಿಗೆಯವ್ರು ಬಂದು ಹೋದರು. ಅವರು ಗಾಡಿ ತೊಗೊಂಬಂದು ಲೇವರ್ ಅವರು ಎಲ್ಲ ಕಡೆ ಅವರ ಬಡದು ಅವ್ರು ತೊಗೊಂಡವ್ರು ಅವರು ಹೋದರು. ಅಂದರೆ ನಿಮಗೆ ಇದು ಮಾರ್ಕೆಟ್ ಮಾಡ್ತಾರಲ್ಲ, ಕೆ ಜಿ ಗಂಟ್ಲೆ ಮಾಡ್ತಾರೆ, ಕ್ವಿಂಟಲ್ ಗಟ್ಲೆ? ಕ್ವಿಂಟಲ್ ಗಟ್ಲೆನೂ ಹೋಗ್ತೈತಿ, ಕೆ ಜಿ ಗಟ್ಲೆನೂ ಹೋಗ್ತೈತಿ. ಲೋಕಲ್ ಕೆ ಜಿ ಗಟ್ಲೆ ಭಾಳ ಹೋಗ್ತೈತಿ ನಮಗೆ. ನಮ್ಮ ಮಾಲ್ ಈ 10 ಕಿಲೋ 20 ಕಿಲೋ ಲಗ್ನದವರು ಅವರು ತೊಗೊತಾರೆ ರೀ. ಅಂಗಡಿಕರು ತೊಗೊತಾರೆ. ಈ ಯಾವಾಗಾರು ಏನು ಮಾಡ್ತಾರೆ, ಗಿಡನ ಗುತ್ತಿ ಹಿಡ್ಕೊಂಡ್ಬರ್ತಾರೆ ಎಲ್ಲ. ವರ್ಷಕ್ಕೆ ಇಷ್ಟು ರೊಕ್ಕ ಕೊಡ್ತೀವಿ ಅನ್ನಂಗೆ 1,00,000 2 ಲಕ್ಷ ರೂಪಾಯಿಗೆ ಗುತ್ತಿ ಮುಗಿಸ್ಕೊಂಡು ಅವ್ರ ಬಡ್ದು ಅವ್ರು ತೊಗೊಂಡೋಗ್ಬಿಡ್ತಾರೆ. ನಾವೇನು ಜरूर ಮಾಡಂಗಿಲ್ಲ ಅವ್ರ ಗಿಡಾಗ. ನಮ್ದೇನು ತಕರಾರು ರೊಕ್ಕ ಅಷ್ಟು ಕೊಟ್ಟು ಸಾಕು ನಮಗೆ. ಗಿಡ ಬಡ್ದಲ್ಲ ಅವರು ಹೋಯ್ತಾರೆ. ಹುಣಸೆ ತೋಟ ಯಾವ ರೀತಿ ಮೇಂಟೆನ್ಸ್ ಬರುತ್ತೆ ಸರ್? ಯಾವ ರೀತಿಯಾಗ್ರಿ ಹಚ್ಚಿ 2 ವರ್ಷ ಮಟ್ಟ ಸ್ವಲ್ಪ ಮೇಂಟೈನ್ ಮಾಡ್ಬೇಕು ರೀ. ಆಮೇಲೆ 3ನೇ ವರ್ಷಕ್ಕೆ ಏನೈತಿ ಏನು ಹಾಕಂಗಿಲ್ಲ ನಾವು. ಬರೀ ನೀರು ಅಷ್ಟೇ ಕೊಡೋದು ಹೋಗೋದು. ಗೊಬ್ಬರ ಬೀಜ ಏನು ನೀರು ಏನು ಗೊಬ್ಬರ ಹಾಕಂಗಿಲ್ಲ. ಅದು ಕಾಡು ಗಿಡ ಬೆಳೆದಾಗ ಹಂಗೆ ಬೆಳ್ಕೊಂಡು ಹೋಗ್ತೈತಿ. ನೀರಿನ ಬ್ಯಾಸಿಗೆ ಟೈಮ್ ನೀರು ಅಟ ಕೊಡೋದು ನಾವು. ದೊಡ್ಡ ಗಿಡ ಆದಾಗ ಮಾಲ್ ಹೆಚ್ಚಿಗೆ ಕೊಡೋದು ಹೋಗುತ್ತೆ ನಮಗೆ. ಸಣ್ಣ ಗಿಡದಾಗ ಇಳುವರಿ ಕೊಡೋದು. ಮಾಲ್ ದೊಡ್ಡ ಗಿಡ ಹೆಂಗೆ ಬೆಳೆದಂಗೆ ಮಾಲು ಹೆಚ್ಚಿಗೆ ಕೊಡೋದು ಹೋಗ್ತೈತಿ.
ವರ್ಷ ಗಿಡ ಇನ್ಪುರ್ ಆಕಾವಲ್ಲ ಹಂಗೆ ಮಾಲ್ ಹೆಚ್ಚಿಗೆ ಭಾಳ ಕೊಡತ್ತೆ ನಮ್ಗೆ. ಹಚ್ಚಿ 3 ವರ್ಷ ಮಟ್ಟ ತೊಂದರೆ ಆಟ ತರಾಸ ನಮಗೆ ರೀ. 4ನೇ ವರ್ಷಕ್ಕೆ ಚಾಲೂ ರೀ ಪೀಕ್. ಈ ಒಂದು ಬಾಳೆ ಮತ್ತು ಕಬ್ಬು ಅವೆಲ್ಲ ಮತ್ತು ಮಾವು ಎಲ್ಲ ಕಂಪೇರ್ ಮಾಡಿದರೆ ಈ ಒಂದು ಹುಣಸೆ ತೋಟ ನಿಮಗೆ ಹೆಂಗೆ ಅನ್ಸುತ್ತಣ್ಣ? ಹುಣಸಿ ತೋಟ ಅಂದ್ರೆ ಏರಿಯಾ ನೀರು ಸ್ವಲ್ಪ ನೀರಿನ ತೊಂದರೆ ಆಗಿದೆ ಬ್ಯಾಸ್ಯಾಗ ರೀ. ಹಿಂಗೆ ಆಳು ಹೂಳು ಖರ್ಚು ಕೊಡೋದು ಕಡಿಮೆ ಆಗೋ ಸಲ ನಾವು ಹುಣಸಿನ ಹಚ್ಕೊಂಡಿದ್ದೀವಿ. ವರ್ಷಕ್ಕೊಮ್ಮೆ ಪೀಕ್ ಬರ್ತಾ ಇದು. ಈಗ ಆಳಿನ ಖರ್ಚು ಭಾಳ ಬರೋಂಗೆ ಏನಿಲ್ಲ. ಇದು ಅನುಕೂಲ ಐತೆ ಅಂತ ಈ ಗಿಡ ಹಚ್ಕೊಂಡಿವ್ರು ನಾವು ಇದನ್ನು. ಈಗ ನೀರು ಅದು ಬ್ಯಾಸಿಗೆ ಟೈಮ್ ನೀರು ಕಡಿಮೆ ಬೋರ್ಗಳು ಈಗ. ಮತ್ತು ಎಲ್ಲ ಕಬ್ಬು ಬಾಳೆ ಮಾಡಿ ನೀರು ಸಾಲ್ಬೇಕಲ್ಲ ನಮಗೆ. ಹಿಂಗಾಗಿ ಬೇಡ ಎಕರೆ ಅಂತ ಹುಣಸಿ ಹಚ್ಕೊಂಡಿವ್ರು ನಾವು ಸರ್. ಇದಕ್ಕೆ ನೀರಿನ ವ್ಯವಸ್ಥೆ ಯಾವ ರೀತಿ ಮಾಡ್ಕೊಂಡಿದ್ದೀರಾ ಸರ್ ನೀವು? ನೀರಿನ ವ್ಯವಸ್ಥೆ ನೋಡಿರಿ ಸರ್, ಬ್ಯಾಸಿಗೆ ಟೈಮು ತಿಂಗಳಿಗೊಮ್ಮೆ ನೀರಿನ ವ್ಯವಸ್ಥೆ ಮಾಡ್ತೀವಿ ರೀ. ಮಳೆಗಾಲ ಟೈಮ್ ಅಂತೂ ನೀರಿನ ವ್ಯವಸ್ಥೆ ಮಾಡೋಂಗಿಲ್ಲ. ಬ್ಯಾಸಿಗೆ ಮಾಡಿ ಕಂಪಲ್ಸರಿ ತಿಂಗಳಿಗೊಮ್ಮೆ ವ್ಯವಸ್ಥೆ ಮಾಡಿ ಮಳೆ ಬೆಳೆ ಮಟ್ಟ ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ನೀರು ಕೊಡಬೇಕಾದ್ರೆ ಸ್ಪ್ರಿಂಕ್ಲರ್ ಹಚ್ಚಿ. ಇಲ್ಲ ಗಿಡ ಬನ್ನಿ ಹೋಗ್ಕೋ ಸರ್. ಬ್ಯಾಸಿಗೆ ನೀರು ಕೊಳೆಲ್ಲ ಗಿಡ ಬನ್ನಿ ಹೋಗ್ಕೋ ಸರ್. ಅದ್ರ ಪ್ರಕಾರ ನಾವು ಕಾರಂಜಿನ ಹಚ್ತೀವಿ ಮತ್ತು ಹನಿರು ಮಾಡ್ಕೊಂತ ಸರ್. ಅಂತರ ಗಿಡ ಈ ನಮಗೆ ಚಂದ ಗಿಡ ಬೆಳೆದವ್ರು. ಇಲ್ಲ ಗಿಡ ಒಟ್ಟು ಹೋಗಿದ್ದೀವಿ ಸರ್ ಇವು. ಇದಕ್ಕೆ ಏನಾರ ಚಾಟ್ನಿ ಕಟ್ಟಿಂಗ್ ಏನಾರ ಮಾಡ್ತೀರಾ ಸರ್ ನೀವು? ಇದ್ರಾಗೇನು ಕಟ್ಟಿಂಗು ಚಾಟ್ನಿ ಏನಿಲ್ಲ ಅಲ್ಲ ಸರ್. ಏನಿಲ್ಲ ಹೇಳಿ. ಸುಮ್ಮನೆ ಎಷ್ಟು ಕಾಯಿ ಬೆಳೆದೈತಿ ಅಷ್ಟು ಕಾಯಿ ಬಡ್ಕೊಂಡು ತಗೋ ಅಷ್ಟಕ್ಕೆ ಕರ್ತಾನೆ ನಮ್ಮದು. ಮತ್ತು ಸರ್ ಮಧ್ಯ ಭಾಗದಲ್ಲಿ ಲಿಂಬೆ ಗಿಡ ಹಚ್ಚಿದ್ದೀವಿ. ಈಗ ಒಂದು 6 ತಿಂಗಳು ಆಯ್ತು ಲಿಂಬೆ ಗಿಡ ಹಚ್ಚಿ. ಯಾವ ಫಲ ಹೆಂಗೆ ಬರುತ್ತೆ ಹೇಳಕ್ಕೆ ಬರೋದು. ಹುಳಿಗೆ ಹಚ್ಚಿದ್ದೀವಿ ನಾವು. ಈಗ ಒಂದು 6 ತಿಂಗಳಾಯ್ತು. ಅಲ್ಲಿ ನಿಂಬೆಕಾಯಿ ಸ್ಟಾರ್ಟಿಂಗ್ ಆಗೈತಿ. 6 ತಿಂಗಳು ಲಿಂಬೆ ಗಿಡ ಹಚ್ಚಿ ನಾವು. ಅದಕ್ಕೂ ಡ್ರಿಪ್ ಮಾಡಿದ್ದೀವಿ. ಆಮೇಲೆ ಹೊಂಡನೂ ಮಾಡಿದ್ದೀವಿ ಲಿಂಬೆ ಗಿಡಕ್ಕೆ. ನೀರಿನ ವ್ಯವಸ್ಥೆ ಭಾಳ ಬೇಕ್ರಿ ಅದಕ್ಕೆ ಲಿಂಬೆ ಗಿಡಕ್ಕೆ ನೀರು ಕೊಡ್ತೀವಿ ಅಂತೇಳಿ ಹುಣಸೆ ಗಿಡಕ್ಕೂ ನೀರು ಹೋಗ್ತೈತಿ. 4 ಗಿಡಕ್ಕೂ ನಡುವೆ ಒಂದು ಲಿಂಬೆ ಗಿಡ ಹಚ್ಚು ಕುಂತಿದ್ದೀವಿ 2 ಎಕರೆ ಹೊಲಕ್ಕೆ. ಟೋಟಲಿ 2 ಎಕರೆಯಲ್ಲಿ ಲಿಂಬೆ ಗಿಡ ಎಷ್ಟು ಕುಂತವ ಸರ್ ನಿಮಗೆ? ಒಂದು 156 ಕುಂತ ಸರ್. ಈ ಲಿಂಬೆ ಗಿಡನ ಎಲ್ಲಿಂದ ತರಿಸಿದ್ರಿ ಸರ್ ನೀವು? ಲಿಂಬೆ ಗಿಡ ತಮಿಳ್ನಾಡು ತರಿಸಿವಿ ರೀ. 190 ರೂಪಾಯಿ ಒಂದು ಆಗಿರಿ. ಎಷ್ಟು ವರ್ಷಕ್ಕೆ ಕಾಯಿ ಬರುತ್ತೆ ಸರ್ ನಿಮ್ಗೆ? ಇದು ವರ್ಷಕ್ಕೆ ಕಾಯಿ ಚಲೋ ಐತೆ ಲಿಂಬೆ ಗಿಡ. ವರ್ಷಕ್ಕೆ ಈಗ ಚಲೋ ಆಗಾಗ ಅಲ್ಲಿ 6 ತಿಂಗಳ ಚಲೋ ಕಾಯಿ ರೀ. ಮನೆ 100 ಕಾಯಿ ಹರಿದಿರಿ ಸರ್. ಅಂದರೆ ಈ ಲಿಂಬಿ ಗಿಡದ ಹೆಸರು ಏನಾರ ಗೊತ್ತಿದೆ ಸರ್ ನಿಮಗೆ? ಇದರ ಗಿಡದ ಹೆಸರು ಏನೋ ಅಂತಾರೆ ರೀ. ಅದು ನಮ್ಗೆ ಮಾಹಿತಿ ನಮ್ಮ ಕಾಡು ಕೊಳ್ಳಿಲ್ಲ. ಅವ್ರು ಹಂಗೆ ಹೋಗಿದ್ದಾರೆ. ಅವ್ರು ಲೇಬರ್ ಬಂದು ಇಳಿಸಿ ಹೋಗ್ಯಾರ ಹಂಗೆ ಸರ್ ಅವರು. ಅಂದರೆ ಆನ್ಲೈನಲ್ಲಿ ಮಾಡಿದ್ರಾ ಸರ್ ನೀವು? ಇಲ್ಲ ಅಲ್ಲೇನಾಗ ಏನು ಮಾಡಿಲ್ಲ. ಡೈರೆಕ್ಟ್ ಮಾರಕರ ಜೋಡಿ ಮಾತಾಡಿ ತರಿಸಿವಿ ನಾವು. ಅಂದರೆ ಕಾಂಟ್ಯಾಕ್ಟ್ ಹೆಂಗೆ ಸರ್ ನಿಮಗೆ? ಅಲ್ಲಿ ಕಟ್ಟಿಗೆರಾಗ ಒಬ್ಬರು ಮಾಡ್ಯಾರ. ಆಮೇಲೆ ಇಲ್ಲಿ ಗದ್ದೆಗೌಡ್ರು ಅಂತೇಳಿ ನವನಾರದಾಗ ಅವರು ನೇಂಬರ್ಗಳು ಅವರು ಮಾಡ್ಯಾರ. ಅವರು ಅಧ್ಯಕ್ಷರು ಅವ್ರು ನೋಡಿ ನಾವು ಮಾಡ್ಕೊಂಡಿದ್ದೀವಿ ಸರ್. 1-2 ಸಿಕ್ಕಿದ ಕಾಯಿ ನಮಗೆ. ನಾವು ಹೆಚ್ಚು ಕಾಯಿ ಭಾಳ ಬಿಟ್ಟಿಲ್ಲ. ಹೂವು ಕಟ್ಟು ಮಾಡಿ ಹೋಗಿದ್ದೇನೆ ಯಾಕೆ ಗಿಡ ಬೆಳೀಲಿ ಅಂತೇಳಿ. ಗಿಡ ಬಲ್ತ ಬಳಕ ಕಾಯಿ ಭಾಳ ಚಲೋ ಬರುತ್ತೆ. ಈಗ ಸಣ್ಣ ಇದ್ದಾಗ ಕಾಯಿ ಬಿಟ್ಟರೆ ನಾವು ಗಿಡ ಬೆಳೆಯೋಕೆ ಅನುಕೂಲ ಆಗಲ್ಲ. ಅದ್ರ ಸಲುವಾಗಿ ನಾವು ಏನು ಮಾಡಿವಿ, 1-2 ಕಾಯಿದು ತೆಗ್ದೀವಿ. ಆಮೇಲೆ ಹೂವು ಕಟ್ಟಿಂಗ್ ಮಾಡಿ ಹೋಗಿದ್ದೀವಿ. ಅಂದರೆ ಫಲ ಮುಂದೆ ಎಷ್ಟು ನಾವು ಇದು ಮಾಡ್ಕೊತೀವಿ ಗಿಡ ಬೆಳೆಯೋನು ಬರುತ್ತೆ ರೀ. ಈ ಸದ್ಯ ನಾವು ಫಲ ಹಾಕೋದು ಬಿಡೋ ತೊಗೊಂಡ್ರೆ ಗಿಡ ಬೆಳೆಯೋನು ಬರೋಂಗಿಲ್ಲ. ಅಂದರೆ ಈ ಲಿಂಬಿ ಗಿಡನ ಯಾವ ರೀತಿ ಹಾಕ್ಕೊಂಡ್ರಿ ಸರ್ ನೀವು? ಯಾವ ರೀತಿ ಇಲ್ರಿ, ಟ್ರ್ಯಾಕ್ಟರ್ ಗಳೆ ಹೊಡ್ಸೀವಿ ರೀ. ಗಳೆ ಹೊಡಿಸಿ ಒಂದು 2 ಫುಟ್ ತೆಗಿದೀವಿ ರೀ. ತೆಗೆದು ಆ ತೆಗ್ನಾಗನ ಅಗಿ ಹಚ್ಚಿವಿ ಸರ್. 2 ಫುಟ್ ತೆಗ್ದಿದ್ರು ಮತ್ತೆ ಹೊಳೆ ಅಗ್ತಿ ಮಾಡಿದ್ವಿ. ಹೊಂಡ ಮಾಡಿಸಿವಿ ನೀರಿನೆಲ್ಲ ಸಲುವಾಗಿ. ಈ ಲಿಂಬಿ ಗಿಡಕ್ಕೆ ಎಷ್ಟು ದಿವಸಕ್ಕೊಮ್ಮೆ ನೀರು ಹಾಕ್ತೀರಿ ಸರ್ ನೀವು? ತಿಂಗಳಿಗೆ 2 ಸಲ ಹಾಕಿವಿ ಸರ್. 15 ದಿನಕ್ಕೊಮ್ಮೆ 20 ದಿನಕ್ಕೊಮ್ಮೆ. ನಮ್ಮಲ್ಲಿ ಕಬ್ಬೊಂದು ನೀರಿಂದು ಫುಲ್ ಮುಗಿತಂದಾಗ ಈಗ ತೊಗೊಂತೀವಿ ಸರ್. ಅದು ಟೈಮಿಂಗ್ ಏನಿಲ್ಲ. ಇಷ್ಟ ದಿನ ಎಷ್ಟು ತಿಂಗಳು ಅಂತ ಟೈಮಿಂಗ್ ಇಲ್ಲ. ಕಬ್ಬು ಬಾಳೆ ನೀರು ಮುಗಿತಂದಾಗ ಮ್ಯಾಗ ತೊಗೊತೀವಿ. ಇದಕ್ಕೆ 1 ದಿನ 2 ನೀರು ಹಾಕ್ತೀವಿ. ಇದಕ್ಕೆ 2 ದಿವಸ ನೀರು ಹಾಕ್ಬೇಕ್ರಿ ಫುಲ್. ಇವೆಲ್ಲ ಹೊಂಡ ತುಂಬಬೇಕಲ್ಲ. 1 ದಿನಕ್ಕೆ 10 ಹೊಂಡ ತುಂಬ್ತಾವೆ. 10 ಲೈನ್ ಇರೋ 9 ಲೈನ್ ಅದಾವ ಇವು. ಅಂತಾರೆ 2 ದಿವಸ ಮಾಡ್ತೀನಿ ನಾನು. ಸರ ನೋಡ್ರಿ, ಆಳು ಹೋಳು ಖರ್ಚು ಎಲ್ಲ ಬಡೆ ಮಜೂರಿ ತೆಗೆದು ನಮಗೆ ಉಳಿಬೇಕಾದ್ರೆ 1 ಲಕ್ಷ ರೂಪಾಯಿ ಹಚ್ಕೊಂಡು ಉಳಿತೀವಿ. ಆಳಂದು ಬಡೆ ಮಜೂರಿ. ಈಗ ಹಳೆ ಪಗಾರ ದೊಡ್ಡ ಹೋದವು. ಒಂದು ಹೆಣ್ಣಾಳಿಗೆ 400 ಪಗಾರ, ಗಂಡಾಳಿಗೆ 600 ಪಗಾರ. ಬಡೆ ಪಗಾರ ಹಳೆ ಪಗಾರ ತಗಾರ ಒಂದು ವರ್ಷಕ್ಕೆ ಎಷ್ಟು ಗಿಡ ನಡುವೆ 1 ಲಕ್ಷ ರೂಪಾಯಿ ಉಳಿಬಾರ ಪುಣ್ಯ ಇರೋದು. ಅದು ಮಾರ್ಕೆಟ್ ರೇಟ್ ಹೆಂಗೈತು ಹಂಗೆ ಹೇಳಕ್ಕೆ ಬರಂಗಿಲ್ಲ ಸರ್ ಈಗಿಲ್ಲ ದುನಿಯಾ. ಸರ ಇದ್ರ ಮಾಡಂಗೆ ಮಾಡಿದೆವು ದೇವ್ರ ಪುಣ್ಯದಿಂದ. ಏನು ಅವ್ನು ದೇವ್ರ ಕಡೆ ಭಾರ. ಅಂದರೆ ನಮ್ಮ ಬೇರೆ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಈ ಬೇರೆ ರೈತರು ಹೇಳಕ್ಕೇನ್ರಿ, ಮಾಡ್ಕೊಡ್ರಿ. ಮಡ್ಡಿ ನೆಲ ಇದ್ರೆ, ಗುಡ್ಡ ನೆಲ ಇದ್ರೆ, ನೀರಿನ ಅನುಕೂಲ ಇದ್ರೆ ಗುಡ್ಡಕ್ಕೆ ಮಡ್ಡಿಗೆ ಹಚ್ಕೋರ ಅಂತ ಹೇಳಿದ್ರು. ಮೊನ್ನೆ ಬಂದಿದ್ದರು ಅವ್ರು ಬಿಜಾಪುರ ಕಡೆಯಲ್ಲ. ಅವರು ಲಿಂಬಿ ತೋಟ ಭಾರಿ ಹಚ್ಚಾರಂತ. ಆದರೆ ಹುಂಚಿಗಳು ಹಚ್ಚಿ ಅಂತೇಳಿ ನಮ್ಮ ಇಳುವರಿ ತೊಗೊಂಡು ಫೋಟೋ ತೊಗೊಂಡು ಹೋಗ್ಯಾರ ರೀ. ಅವ್ರು ಇಂಥಲ್ಲಿ ಸಿಗ್ತಾ ಹೋಗಿ ಇಂತಿಲ್ಲ ಅಂತ ಎಲ್ಲ ಹೇಳಿ ಅಡೆ ಕೊಟ್ಟಿರಿ ಅವರಿಗೆ. ಆಯ್ತು ರೀ ಅಂತೇಳಿ ವಿಡಿಯೋ ಮಾಡ್ಕೊಂಡು ಹೋಗ್ಯಾರ ರೀ ಅವರು. ಬಿಜಾಪುರ ಮಹಾರಾಷ್ಟ್ರದವರು. ಬಿಜಾಪುರದವರು ಒಂದಷ್ಟು ಕೋಜೂರು ತೊಗೊಂಡಿದ್ರು 10 ಮಂದಿ. ಅವರು ಎಲ್ಲ ಇಂಟ್ರಿ ತೊಗೊಂಡು ಲಿಂಬಿ ಗಿಡ ಬಾರಿ ಗಿಡ ಮಕ್ಕಳಿಗೆ ಒಂದು ಹುಂಚಿ ಹಚ್ತೀನಿ ಅಂತ ತೊಗೊಂಡು ಹೋಗ್ಯಾರ ರೀ ಅವರು. ಆಯ್ತು ರೀ ಹಚ್ತೀನಿ ಅಂತ ಹೇಳಿದ್ದೀನಿ ಅವ್ರಿಗೆ. ಅವು ಎಲ್ಲಿ ಸಿಗ್ತಾವೆ ಎಲ್ಲಿಲ್ಲ ಅದನ್ನೆಲ್ಲ ಮಧ್ಯೆ ಕೊಟ್ಟಿದ್ದೀನಿ ರೀ ಅವ್ರಿಗೆ. ಆದ್ರೆ ಹಚ್ಕೋಬೇಕಾದ್ರೆ ಹಿಂಗೆ ಹಚ್ಬೇಕು ರೀ, ಹಿಂಗಿಲ್ಲ ಅಂತೆಲ್ಲ ಹೇಳಿಕೊಟ್ಟಿದ್ರು ಅವ್ರಿಗೆ.
ಆದ್ರೆ ಅಂತ ಎಲ್ಲ ಮಾತಿ ತೊಗೊಂಡು ಹೋಗ್ಯಾರ ಅವರು. ಸರ ಇದಕ್ಕೆ ರೋಗ ಅನ್ನೋದು ಏನಿಲ್ಲ ರೀ ಸರ್. ಏನೋ ಹುಳ ಪಳ ಬಿದ್ದು ಕಾಯಿ ಹುಳಕ್ಕಾಗ್ಬೋದು ಇಷ್ಟ. ಇದು ಹುಂಚಿಗಳ ರೋಗ ಅಂತೂ ಕಡಿಮೆ, ಹೆಚ್ಚಾನ ರೋಗ ಬರೋಂಗಿಲ್ಲ. ಹುಳ ಏನೋ ಕಾಯಿಗೆ ಹುಳ ಬೀಳ್ತದೆ ಅದ ಇಷ್ಟ ರೋಗ ನಮಗೆ ಬರೋದಂದ್ರೆ. ಉಳಿಕಿದ್ಗೇನು ರೋಗ ಇಲ್ಲ, ಗಿಡಗಂಪಿ ರೋಗನೇ ಇಲ್ಲ ರೀ ಇದಕ್ಕೆ ಅಂದಾಜು ಹೇಳ್ಬೇಕಂದ್ರೆ. ಫಸಲ್ ಬಂದಾಗ ಈ ಗಿಡ ಹೆಂಗೆ ಬೆಳೀತು ಹೆಂಗಿಲ್ಲ ಹಂಗೆ ಬೆಳೆದ ಬಿಡುತ್ತೆ. ಆಮೇಲೆ ಪಳ ಪಳ ಉಸತ್ ಆರು ಇಳುವರಿ ಚಲೋ ಬರುತ್ತೆ. ಕಾಯಿ ಉದುರಿದಾಗ ನಾವು ಬಡಿಯಕ್ಕೆ ಚಲೋ ಮಾಡ್ತೀವಿ ಸರ್. ಅಲ್ಲಿವರೆಗೆ ಬಡಿಯಕ್ಕೆ ಬರೋಂಗಿಲ್ಲ. ಅಂದರೆ ಮ್ಯಾಲೆ ಹತ್ತಿ ಗಳ ತೊಗೊಂಡು ಬಡಿಗೆ ತೊಗೊಂಡು ಬಡಿಬೇಕು ಸರ್. ತೆಳಗಿಂತೂ ಹರಿಯೋದು ಕಡಿಮೆ. ಹಿಂಗೆ ಹೆಚ್ಚಿಗೆ ಗಟ್ಟಲೆ ಸಿಪ್ಪಿ ಬಿಸ್ತೈತೆ ಅದು. ಈ ಕಾಯಿ ಅಂತ ಸಿಪ್ಪಿ ಬಿಚ್ಚಿಗಟ್ಟಲೆ ನಮ್ಗೆ ಗುರ್ತಾಗತ್ತೆ ಇದು ಹಣ್ಣು ಬಂದೈತಿ ಬಡಿಯಾಕ ಇನ್ನೊಂದ್ಸರಿ ಬಿಟ್ಟು ಬಡಿಬೇಕು ಅನ್ನಂಗೆ. ಆಮೇಲೆ ಅದ್ರಂತ ನಾವು ಬಡ್ಕೊಳಕ್ಕೆ ಅನುಕೂಲ. ಮ್ಯಾಗ ಹತ್ತಿ ಬಡಿಬೇಕು, ತೆಳಗೆ ನಿಂತಂತೂ ಹರಿಯೋಕ್ಕೆ ಚಾನ್ಸ್ ಇಲ್ಲ. ಒಂದು ಬಡಿಗೆ ತೊಗೊಂಡೇ ಬಡಿಬೇಕು ಎಷ್ಟೊತ್ತಿದ್ರಿ ನಾನು. ತೆಳಗೆ ನಿಂತು ಹರಿಯೋ ಅಂದರೆ ತೆಳಗೆ ಕೈ ನಿಲ್ಕೊಂತವು ಅಟ್ಟ ಹರ್ಕೊತೀವಿ. ಮ್ಯಾಗ ಹತ್ತಿ ಬಡಿದು ಹೊರತು ಹೆಂಗೆ ಹರಿಯಾಕ ಬರ್ತದೆ ಮ್ಯಾಗ ಹರಿಯಾಕೆ ಬರಂಗಿಲ್ಲ. ತುದಾಗಿದ್ದು ಕಾಯಿ ಬಡದಾಗನ ಕಾಯಿ ಉದುರೋದು ಅದು. ಇದು ಬಾರವತ್ತಿನ ಮುಂದೆ ಬರುತ್ತೆ ನೋಡಿ ಸರ್. ಇದು ಮಾಲ್ ಬಾರವತ್ತಿನ ಮುಂದೆ ಅಗದಿ ಬಡಿಯಾಕ ಕಟಿಂಗ್ ಭಾರಿ ಬರುತ್ತೆ. ಅವಾಗ ಬಡಿಬೇಕಂದ್ರೆ ಅವಾಗ ತಗೊಳ್ಳೋದ್ರಿ ಇದನ್ನು. ನಾವು ಬಾರವತ್ತಿನ ಅಂತೀವಿ ನಮ್ಮ ಕಡೆ, ನಿಮ್ಮ ಕಡೆ ಯಾವ ಎಂತ ಗೊತ್ತಿಲ್ಲ. ನಾವು ಬಾರವತ್ತಿನ ಬಂದಾಗ ಅದು ಸಿಪ್ಪಿ ಎಲ್ಲ ಬಿಸಿದಾಗ ಬಡಿಯಾಕ ಚಲೋ ಮಾಡ್ತೀವಿ ನಾವು.